ಯಾವುದೇ ಇಲಾಖೆಗಳಿರಲಿ, ಎಲ್ಲೇ ಹೆಣ್ಮಗಳು ಕೆಲಸ ಮಾಡ್ತಿದ್ರೆ ಅಲ್ಲಿ ಒಂದು ಪಾಶ್ ಕಮಿಟಿ ಅಂತ ಇರುತ್ತೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್. ಅಂದರೆ ICC ಕಮಿಟಿ ಅಂತ ಎಲ್ಲೇ ಕೆಲಸ ಮಾಡಲಿ, ಅದು ಖಾಸಗಿ ಪ್ರೈವೇಟ್ ಇಂಡಸ್ಟ್ರಿ, ಫ್ಯಾಕ್ಟ್ರಿ, ಗೌರ್ಮೆಂಟ್ ಸೆಟಪ್ಸ್, ಪೊಲೀಸ್ ಸ್ಟೇಷನ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಕಾಲೇಜಸ್, ಎಲ್ಲೇ 10 ಜನಕ್ಕಿಂತ ಕಡಿಮೆ ಇದ್ರೂ 10 ಜನ ಕೆಲಸ ಮಾಡೋರು 2 ಹೆಣ್ಮಕ್ಳಿದ್ರೂ ಸಹ ನೀವಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಬೇಕು, ಆಂತರಿಕ ದೂರು ಸಮಿತಿ. ಅದರಲ್ಲಿ ಹೆಣ್ಣು ಮಗಳೇ ಅಧ್ಯಕ್ಷೆ ಆಗಿರ್ತಾಳೆ, ಒಬ್ಳು ಲಾಯರ್ ಇರ್ತಾಳೆ, ಒಬ್ಬರು ಹೊರಗಡೆ ಹೋರಾಟಗಾರರು ಇರ್ತಾಳೆ. ಯಾಕಂದರೆ ನೀವೇ ಬಯಾಸ್ ಆಗಿಬಿಟ್ರೆ ನೀವು ಇವನ ಪರನೇ ಇರಬೇಕು, ಆ ಹೆಣ್ಮಗಳ ಪರ ಇರಲ್ಲ, ನೀವೆಲ್ಲ ಒಂದಾಗ್ಬಿಟ್ರೆ ಹಾಗಂತ ಆ ಥರ ಒಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟೇ ಇದೆ, ನೀವು ಯಾವ ಥರ ಕಮಿಟಿ ಮಾಡಬೇಕು ಅಂಥೇಳಿ. ಅಲ್ಲಿ ಅವರು ಆವಾಗ ಇಡ್ತಾರೆ, ಆ ಕಮಿಟಿಯನ್ನು ಇಟ್ಟು ಯಾರು ಸರಿ ಯಾರು ತಪ್ಪು, ಆ ಹೆಣ್ಮಗಳು ಕಮಿಷನ್ಗೆ ಕಳಿಸಿದಾಳೆ, ಅದೆಲ್ಲ ಆಗಿ ಆ ರಿಪೋರ್ಟ್ ನಮಗೆ ಕಳಿಸ್ಬೇಕು. ಸೊ ಕೆಲವೊಂದು ಕಡೆ ಅಲ್ಲೇ ಸಾಲ್ವ್ ಆಗಿಬಿಡುತ್ತೆ, ಅವ್ರಿಗೆ ವಾರ್ನ್ ಮಾಡ್ತಾರೆ. ಕೆಲವೊಂದು ಕಡೆ ಆ ಹೆಣ್ಮಗಳು ನನಗಿಲ್ಲ ಆಗಲ್ಲ, ಸರ್ಕಾರ ವ್ಯವಸ್ಥೆಯಲ್ಲಿದ್ದರೆ ಬೇರೆ ಕಡೆ ಅವಳು ಟ್ರಾನ್ಸ್ಫರು ತೊಗೋಬೋದು. ಎಸ್, ಅದೆಲ್ಲ ಅವಕಾಶ ಇದೆ ಸರ್ಕಾರದಲ್ಲಿ. ಇಲ್ಲೊಂದು ಚಿಕ್ಕ ಇದು, ಜನಗಳ ಸತ್ಯ ಅಸತ್ಯತೆಗಳನ್ನು ಹೇಗೆ ಅಳಿತೀರ? ಯಾಕಂದರೆ ಇವತ್ತು ಮೀಟು ಮೂಮೆಂಟ್ ಅಂತ ನಿಮಗೆ ಗೊತ್ತಿರಬೇಕು, ಅದು ಶುರು ಆಗಿದ್ದು ಎಲ್ಲಿಂದಲೋ, ಆಮೇಲೆ ಅದರ ದುರ್ಬಳಕೆ ಆಗಿದ್ದು ಇದೆ. ಸೊ ನಿಮಗೂ ಅದು ತಟ್ಟಿರಬಹುದಾ? ಅಂದರೆ ಆಗ ನಾನು ಹೇಳ್ತೀನಿ ಕೇಳಿ, ನೀವು ಇವಾಗ ನಾವು ಒಂದು ಹೆಣ್ಮಗಳು ನನಗೆ ಫೋನ್ ಮಾಡಿದ್ಲು, ಮೇಡಮ್ ನನಗೆ ಕರೆದುಬಿಟ್ಟು ನಿನ್ನ ಬಾಲ ಕತ್ತರಿಸ್ತೀನಿ, ನಿನಗೆ ಎಲ್ಲಿ ಕೂಡಿಸ್ಬೇಕು ಅಲ್ಲಿ ಕೂಡಿಸ್ತೀನಿ ಅಂತ ಒಬ್ಬಳು ಡಾಕ್ಟ್ರು, ಅವಳು ಗೈನಕಾಲಜಿಸ್ಟು, ಅವರ ಹೆಡ್ ಅಂದರೆ ಅವರ ಸೀನಿಯರ್ ಆಫೀಸರು, ಸೀನಿಯರ್ ಮ್ಯಾನ್, ಈ ಥರ ಎಲ್ಲ ಎಲ್ಲರ ಮುಂದೆ ಬೈತಾರೆ. ಸೊ ಅವಾಗ ಅವರು ನನಗೆ, ಮೇಡಮ್ ನನಗೆ ಹೀಗೆಲ್ಲ ಹರಾಸ್ಮೆಂಟ್ ಮಾಡ್ತಾರೆ ಅಂತ. ನಾವಿವತ್ತು ಸೀದಾ ಅವರು ಯಾರು ಡೀನ್ ಇರ್ತಾರೆ, ಡೈರೆಕ್ಟ್ರ್, ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್, ಅವ್ರಿಗೆ ಬರೆದಿದ್ದೀವಿ, ಕರೆದು ಮಾತಾಡಿ ಇದು ಏನಿದೆ ಅದನ್ನು ಸಾಲ್ವ್ ಮಾಡಬೇಕು ಅಂತ. ಸೊ ಕೆಲವೊಂದು ಸಲ ಏನಾಗುತ್ತೆ, ಸರ್ಕಾರಿ ಇದರಲ್ಲಿ ಅಥವಾ ಪ್ರೈವೇಟಲ್ಲಿ ಪಾಪ ಬಂದು ಕಂಪ್ಲೇಂಟ್ ಮಾಡಿದ್ಮೇಲೆ, ಪ್ರೈವೇಟಲ್ಲಂತೂ ಸಖತ್ ಕಷ್ಟ, ತೆಗೆದೇ ಹಾಕ್ಬಿಡ್ತಾರೆ. ಬೇರೆ ಯಾವುದ್ರಲ್ಲೋ ನಿನ್ನನ್ನು ಕೂಡಿಸ್ಬಿಟ್ಟು ನಿನ್ನನ್ನು ಇದು ಮಾಡಿ ತೆಗೆದಾಕ್ಬಿಡ್ತಾರೆ. ತುಂಬ ಕಷ್ಟಪಡ್ತಾರೆ ಹೆಣ್ಮಕ್ಳು. ಸರ್ಕಾರದಲ್ಲಿರೋರು ಎಷ್ಟೋ ಸಲ ಈ ಥರ ಹೋರಾಟ ಮಾಡ್ಬೇಕಾದ್ರೆ ತುಂಬ ಕಷ್ಟಪಡ್ತಾರೆ. ಒಂದು ಕಡೆ ಒಂದು ಹೆಣ್ಮಗಳು ಹೇಳ್ತಾ ಇದ್ಲು, ಈ ಥರ ಅದು ಸರ್ಕಾರದಲ್ಲಿರೋ ಕೆಲಸ ಮಾಡ್ತಿರೋವಂಥ ಹೆಣ್ಮಗಳು, ಈ ಥರ ಅವ್ರ ಸೀನಿಯರ್ ಒಬ್ಬರು ಆಫೀಸರು ಅವ್ರ ಜೊತೆ ತಪ್ಪಾಗಿ ನಡ್ಕೊಂಡಾಗ ಅವಳು ಅದನ್ನು ಯಾವ ಲೆವೆಲ್ಗೆ ಹೋರಾಟಕ್ಕೆ ತೊಗೊಂಡೋದ್ಲು ಅಂದರೆ, ಅವನು ಒಬ್ಬರನ್ನ ಬಿಟ್ಟು ಬರೋ ಆ ಊರಲ್ಲಿ ಬಾತ್ರೂಮ್ಗಳಲ್ಲೆಲ್ಲ ಬೋರ್ಡ್ ಮೇಲೂ ಬರ್ಸ್ತಾನೆ ಅವಳ ನಂಬರು, ಸೆಕ್ಸ್ ಗರ್ಲ್ ಫ್ರೀ ಹೆಲ್ಪ್ ಲೈನ್. ಯಾರೋ ಒಬ್ಬರು ಅವಳಿಗೆ ತಿಳಿಸ್ದಾಗೆ ಅವಳಿಗೆ ಫೋಟೋ ತೊಗೊಂಡಾಗಲೇ ಗೊತ್ತಾಗೋದು. ಅಂದರೆ ನೀವು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ. ಮೀಟು ಮೂಮೆಂಟು ಇಷ್ಟೇ, ಆದರೆ ನಿಮ್ಮ ಧೈರ್ಯ, ಆತ್ಮಸ್ಥೈರ್ಯ. ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ನಾವು ಹಾಕ್ಕೊಳ್ಳೋ ಒಡವೆ ಅಲ್ಲ ನಮ್ಮ ಒಡವೆ, ನಮ್ಮ ಒಡವೆ ಆತ್ಮಸ್ಥೈರ್ಯ. ಎಲ್ಲವನ್ನು ಹೆದರದೆ, ಎಲ್ಲವನ್ನು ಹೆದರಿಸುವಂಥ ಶಕ್ತಿ ಇದೆಯಲ್ಲ ನಿಮ್ಮಲ್ಲಿ, ಅದೇ ನಿಮ್ಮ ದೊಡ್ಡ ಒಡವೆ. ಎಸ್ಪೆಷಲಿ ಹೆಣ್ಣು ಮಗಳಿಗೆ, ಮಹಿಳೆಗೆ ಆ ಆತ್ಮಸ್ಥೈರ್ಯ ಅನ್ನೋ ಒಂದು ದೊಡ್ಡ ಒಡವೆಯನ್ನು ನೀವು ಉಟ್ರೆ ಹೇಗೆ ಉಡೋದು? ಯಾಕೆಂದರೆ ಕೆಲವು ಸತಿ ನನ್ನನ್ನು ಕೇಳ್ತಾರೆ, ನೀವು ಹೆಂಗೆ ಇಷ್ಟೊಂದು ಧೈರ್ಯ, ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಾ, ನಿಮಗೆಲ್ಲ ಆಗತ್ತಲ್ಲ ಅಂತ. ಬಟ್ ನನಗೇನು ಅನ್ಸುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದನ್ನು ನೋಡಿದಾಗ ನನಗೆ ಅದೇ ನಾರ್ಮಲ್ ಆಗೋಯ್ತು. ನೀವು ಒಂದು ಚಿಕ್ಕ ಉದಾಹರಣೆ ಕೊಡೋದಾರೆ, ನೆನ್ನೆ ಅರ್ಬನ್ ಕಂಪ್ನಿ ಹುಡುಗಿ ನಮ್ಮ ಮನೆಗೆ ಬಂದಿದ್ಲು ವ್ಯಾಕ್ಸಿಂಗ್ ಮಾಡೋಕ್ಕೆ, ಮುಗಿಸ್ಕೊಂಡ್ಲು ಹೋದ್ಲು. ಆಮೇಲೆ ಸಡನ್ನಾಗಿ ಇಲ್ಲಿ ಬೆಲ್ ಹೊಡಿತಾ ಇದ್ದಾಳೆ. ಯಾಕೆ? ಬೈಕ್ ಕೀ ಕಳ್ಕೊಂಬಿಟ್ಟಿದ್ದಾಳೆ, ಮನೇಲೆಲ್ಲೋ ಬಿಟ್ಟಿದ್ದಾಳ, ಅರ್ಧ ಗಂಟೆ ಹುಡುಕಾಡಿದ್ದಾಳೆ, ಕೊನೆಗೆ ಸಿಕ್ಕಿಲ್ಲ. ಅದು ಇಮಿಡಿಯೇಟ್ ರಿಯಾಕ್ಷನ್ ಏನು, ಅವಳಿಗೆ ಏನು ಮಾಡಬೇಕು ತೋಚದೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ನಮ್ಮ ಮುಂದೆ. ಅಂದರೆ ನಾನು ಏನಕ್ಕೆ ಉದಾಹರಣೆ ಕೊಡ್ತೀವಿ ಅಂದರೆ, ನಾವಿಲ್ಲಿ ಆತ್ಮಸ್ಥೈರ್ಯ ಧೈರ್ಯ ಮಾಡಬೇಕು ಅನ್ನೋದು ಮಾತಾಡಿದಾಗ ಕೆಲವು ಸತಿ ಅವ್ರಿಗೆ ಚಿಕ್ಕ ಚಿಕ್ಕ ವಿಚಾರನೇ, ಅಯ್ಯೋ ಅಷ್ಟೇ ಇನ್ನು ಪ್ರಪಂಚ ಮುಗ್ದೋಯ್ತು, ಮುಂದೆ ಏನು ಮಾಡಬೇಕು ಗೊತ್ತಾಗಲ್ಲ ಅನ್ನೋ ಆ ಅಸಹಾಯಕತೆ ಅವ್ರ ಮೇಲೆ ಅವ್ರು ಎಳ್ಕೊಳ್ಳೋದ, ಅಥವಾ ಈ ಥರ ಘಟನೆಗಳು ಅವರನ್ನು ಇನ್ನೂ ಗಟ್ಟಿ ಮಾಡ್ತಾ ಇದೆಯಾ? ಹಂತ ಹಂತವಾಗಿ ಅವಳು ಬೆಳೀತಾ ಹೋಗ್ತಾಳೆ. ನಮಗೆ ಇವಾಗ ಪ್ರತಿ ಹಂತದಲ್ಲಿ ನಮಗೆ ಅದು ಒಂದು ಚಾಲೆಂಜೇ. ಇವಾಗ ನಾವು ಇವಾಗ ಅದು ನೀವು ಮುಂದೆ ಬಂದು ನೀವು ನೋಡಿ, ನಾನು ಡೆಲ್ಲಿಲಿ ಒಂದು ಎಲೆಕ್ಷನ್ ಫೈಟ್ ಮಾಡಿದ್ದೆ.
ನಾನು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಆಗಿದೆ ಇದಕ್ಕೆ ಮುಂಚೆ. ಅಲ್ಲಿ EC ಎಲೆಕ್ಷನ್ಸ್ ಅಂತ ಆಗುತ್ತೆ. ಫಸ್ಟ್ ಟೈಮ್ ನಾನು ಎಲೆಕ್ಷನ್ಗೆ ನಿಂತಿದ್ದಲ್ಲಿ ನಾನು ಸೋತೋದೆ 2 ಓಟಲ್ಲಿ. ಸೋತಾಗ ನನಗಾದಂಥ ಆ ನೋವು, ಆ ಹಿಂದಿನ ರಾತ್ರಿ ನಡೆದಂಥ, ನನ್ನ ಹತ್ರ ಆ ಎಲೆಕ್ಷನ್ ಮಾಡೋಷ್ಟು ಶಕ್ತಿ ಇಲ್ಲದೆ ಹೋದ್ರೂ ನನ್ನ ಒಂದು ಐಡೆಂಟಿಟಿನೇ ಬೇರೆ ಇತ್ತಲ್ಲಿ. ನಾನು ಸೋತ್ರೂ ಸಹ ಅದನ್ನು ನಾನು ಇವತ್ತು ಸೋಲು ಅಂತ ತಗೊಳ್ಳೋದಿಲ್ಲ. ಅವತ್ತಿಗೆ ನನಗದು ಭಾಳ ಕಷ್ಟ ಅನ್ನಿಸ್ತಿತ್ತು. ಆದರೆ ಇವತ್ತು ಆ ಸೋಲು ಅನ್ನೋ ಪಾಠ, ಆ ಎಲೆಕ್ಷನ್ಗೆ ನಿಂತಾಗ ನನ್ನ ಹೋರಾಟ, ಅದು ನನಗಿವತ್ತು ಒಂದು ಒಡವೆ, ನಾನು ಧರಿಸಿರೋ ಅಂಥ ಒಂದು ಒಡವೆ ಅದು. ಯಾಕಂದರೆ ಅದು ನಂಗೆ ತುಂಬ ಆತ್ಮಸ್ಥೈರ್ಯ ಕೊಟ್ಟಿದೆ. ಮ್ಯಾಮ್, ಕನ್ನಡದ ಒಂದು ಹಾಡು ಇತ್ತೀಚೆಗೆ ಬಂದಿದ್ದು. ಆ ಹಾಡು ನನ್ನನ್ನು ಭಾಳ ಕಾಡಿದ್ದುಂಟು. ಹೆಣ್ಣು ಹಡೆಯಲು ಬ್ಯಾಡ, ಎರವರಿಗೆ ಕೊಡಬೇಡ, ಜಾನಪದ ಹಾಡನ್ನು ಬನಾರಸ್ ಇದರಲ್ಲಿ ತೊಗೊಂಡ್ರು. ಅದರಲ್ಲಿ ಆ ಚರಣದಲ್ಲಿ ಯಾಕೆ ಇದನ್ನು ಹೇಳ್ತೇನೆಂದರೆ, ಮೊದಲು ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಗೊಂದು ಮರವಾಗಾದ್ರೂ ನೆರಳನ್ನ ಕೊಡ್ಬೋದು ಅಂತ ಅಂದಾಗ ಭಯ ಆಗತ್ತೆ. ಅಂದರೆ ಇವತ್ತಿಗೂ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳು ಏನೋ ಮೌನವಾಗಿ ಎದುರಿಸ್ತಾ ಇರುವಂತಹ ಶೋಷಣೆಗಳೇನು, ಕೊನೆದಾಗ ಅವ್ರು ಎಲ್ಲವನ್ನೂ ಮನಸ್ಸಲ್ಲಿಟ್ಕೊಂಡು ಇವತ್ತು ನಾವು ಏನು ಒಂದು ಮೆಸೇಜ್ ಕೊಡ್ಬೋದು ಅವ್ರಿಗೆ ಅಂತ. ನಾನು ಎಲ್ಲರಿಗೂ, ಎಸ್ಪೆಷಲಿ ಹೆಣ್ಣು ಮಗಳು ಅಂದಾಗ ನಾವು ತುಂಬ ಒಂಥರ ಅದೃಷ್ಟ ಮಾಡಿ ಇರುವುದು. ನಾನು ಎಲ್ಲರೂ ಕೇಳ್ತಾರೆ ನಂಗೆ, ನಿಮ್ಮ ಶಕ್ತಿ ಏನು ಅಂತ. ಹೆಣ್ಣು ಅನ್ನೋದೇ ಒಂದು ಶಕ್ತಿ. ನಮ್ಮಂಗೆ ಗಂಡಸು ಮಕ್ಕಳಿರೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸಹ ನಮ್ಮದು ಒಂದು ಅಂಶ. ತಾಯಿ ಹೊಟ್ಟೆಯಿಂದ ಅವರು ಹುಟ್ತಾರೆ, ತಾಯಿ ಕರುಳು ಹಂಚ್ಕೊಳ್ತಾರೆ, ತಾಯಿ ರಕ್ತ ಹಂಚ್ಕೊಳ್ತಾರೆ, ತಾಯಿ ಮಾಂಸ ಹಂಚ್ಕೋತಾರೆ, ತಾಯಿ ಊಟ ಹಂಚ್ಕೋತಾರೆ, ಎಲ್ಲವನ್ನೂ ಹಂಚ್ಕೊಂಡು ನೀವು ಬೆಳೆದಿರೋದು. ಅದೇ ಗಂಡಸು ಮಗನ ಅಡಿಯಾಳು ಆಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು. ಅಂದರೆ ಯಾಕೆ ಆ ಸೃಷ್ಟಿಕರ್ತ ತಾಯಿನೇ ಚೂಸ್ ಮಾಡ್ದ ಮಗುವನ್ನು ಹುಟ್ಟಿಸ್ಲಿಕ್ಕೆ? ಯಾಕೆ ಅಂದರೆ ಆ ಹೆಣ್ಣಿಗೆ ಸಾವನ್ನು ಗೆದ್ದು ಬರುವಂಥ ಶಕ್ತಿ ಆ ಹೆಣ್ಣಿಗಿದೆ. ಇವತ್ತೇನೋ ಹೋಗ್ತೀವಿ ಹಾಸ್ಪಿಟ್ಲಿಗೆ, ಸೆಕ್ಷನ್ ಮಾಡಿಸ್ಕೊತೀವಿ, ಮಗು ಹುಟ್ಟಿಸ್ತೀವಿ. ಅವತ್ತಿನ ಕಾಲಕ್ಕೆ ಅದಿರಲಿಲ್ಲ. ಇವತ್ತಿಗೂ ಸಹ ನಾರ್ಮಲ್ ಡೆಲಿವರಿ ಇರೋರನ್ನ ಕೇಳಿ, ಸಾವಿಗೆ ತಮ್ಮ ಬದುಕನ್ನು ಒಡ್ಡಿ ಮಗುವಿಗೆ ಜನನವನ್ನು ಕೊಡ್ತಾಳೆ. ಅಂದರೆ ಸಾವನ್ನು ಗೆದ್ದು ಬರ್ತಾಳೆ. ಸಾವನ್ನು ಗೆಲ್ಲೋ ಅಷ್ಟು ಶಕ್ತಿ ಹೆಣ್ಣಿಗೆ ಕೊಟ್ಟ ಮೇಲೆ ಇವೆಲ್ಲ ಏನು? ಇವೆಲ್ಲ ಯಾವುದೂ ಇಲ್ಲ. ಇವೆಲ್ಲ ಸಣ್ಣ ಪುಟ್ಟ ನಮ್ಮ ಬದುಕಲ್ಲಿ. ಇವನ್ನೆಲ್ಲ ಗೆಲ್ಲೋ ಶಕ್ತಿ ನಿಮ್ಮಲ್ಲಿ ಅಂತರ್ಗತವಾಗಿ ಇದೆ. ನೀವು ಗೆದ್ದು ಬರಬೇಕು, ಬಡದೆಬ್ಸಿ ನೀವು ಗೆದ್ದು ಬರಬೇಕು. ಮತ್ತು ಎಲ್ಲ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಎಸ್ಪೆಷಲಿ ನಾನು ಆಯೋಗದ ಅಧ್ಯಕ್ಷೆಯಾಗಿ ಹೆಣ್ಣು ಮಗಳು. ಯಾಕೆಂದರೆ ನಾನೊಂದು ಹೆಣ್ಣು ಮಗಳು. ನಮ್ಮಪ್ಪ ನನಗೆ ಶಿಕ್ಷಣ ಕೊಟ್ಟಿರೋದಕ್ಕೆ ನನ್ನ ಪರ್ಸಲ್ಲಿ ಇವತ್ತು ದುಡ್ಡಿದೆ. ನನ್ನ ಪರ್ಸಲ್ಲಿ ದುಡ್ಡಿರೋದಕ್ಕೆ ನಾನು ಸ್ವತಂತ್ರವಾಗಿ ಆಲೋಚನೆ ಮಾಡ್ತೀನಿ, ಸ್ವತಂತ್ರವಾಗಿ ನಿರ್ಧಾರವನ್ನು ತಗೊಳ್ತೀನಿ. ಹೌದು, ನಾನಿವತ್ತು ರ್ಯಾಪಿಡ್ ರಶ್ಮಿ ಕ್ಯೂರಿಯಸ್, ಜಸ್ಟ್ ಕ್ಯೂರಿಯಸ್. ಈ ಪ್ರೋಗ್ರಾಮಿಗೆ ನಾನು ಬರಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ನನ್ನ ಮನೆಯವ್ರನ್ನ ಕೇಳಿ ನಾನು ನಿರ್ಧಾರ ಮಾಡಲಿಲ್ಲ. ನಾನು ಇದೇ ಸೀರೆ ಉಟ್ಕೋಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ತೊಗೊಂಡೆ ಅಂಗಡಿಗೆ ಹೋಗಿ. ಯಾಕಂದರೆ ನನ್ನ ಪರ್ಸಲ್ಲಿ ದುಡ್ಡಿದೆ, ನಾನು ದುಡಿತೀನಿ. ಹಾಗಾಗಿ ಎಲ್ಲ ಮಕ್ಕಳು ಶಿಕ್ಷಿತರಾಗಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮಗೆ ಮದುವೆ ಆಗಿದ್ರೂ ನಿಮ್ಗೆ ಅವಕಾಶ ಇದ್ದರೆ ಓದಿ. ಇಲ್ಲೋ ನಿಮಗೇನಾದರೂ ಈಗ ಅಡುಗೆ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಮನೆಯಿಂದನೇ ಒಂದು ಸಣ್ಣ ಒಂದು ಹೋಟ್ಲ್ ತಯಾರು ಮಾಡ್ಕೊಳ್ಳಿ. ಇಡ್ಲಿಯನ್ನು ತೊಗೊಂಡು ನಿಮಗೆ ಏನು ಬರುತ್ತೆ? ಬಿರಿಯಾನಿ ಬರುತ್ತಾ, ಪುಲಾವ್ ಬರುತ್ತಾ? ನೀವು ಮಾಡಿ. ಅದನ್ನು ಸಣ್ಣದಾಗಿ ಪ್ರಾರಂಭ ಮಾಡಿ. ಕುಚ್ಚು ಕಟ್ತೀರಾ, ಎಂಬ್ರಾಯ್ಡ್ರಿ ಮಾಡ್ತೀರಾ, ಮೇಕಪ್ ಮಾಡಿ, ಏನು ಬೇಕಾದ್ ಮಾಡ್ಬೋದು. ಇವತ್ತು ಏನಾದರೂ ಹೆಣ್ಣು ಮಕ್ಕಳು ಪರ್ಸಲ್ಲಿ ದುಡ್ಡಿರಬೇಕು, ಅದು ಇಂಪಾರ್ಟೆಂಟು. ಆಮೇಲೆ ಎಲ್ಲ ಮಕ್ಕಳು ಓದಬೇಕು. ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು. ನಿಮ್ಮ ಪರ್ಸಲ್ಲಿ ದುಡ್ಡಿರಬೇಕು. ಮದುವೆ ಇಷ್ಟ ಇದ್ದರೆ ಆಗಿ, ಇಲ್ಲದೇ ಇದ್ದರೆ ಆಗಬೇಡಿ. ಬಟ್ ಆದರೆ
ಸ್ವತಂತ್ರವಾಗಿ ನೀವು ಬದುಕಬೇಕು ಅಂದರೆ ನಿಮ್ಮ ಪರ್ಸಲ್ಲಿ ಮಾತ್ರ ದುಡ್ಡಿರಬೇಕು. ದುಡ್ಡಿರಬೇಕು ಅಂತಂದರೆ ನೀವು ಶಿಕ್ಷಿತರಾಗಬೇಕು. ಅದು ಭಾಳ ಇಂಪಾರ್ಟೆಂಟು. ಅದು ನಾನು ಎಲ್ಲರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಂಥ ತಾಯಿ ತಂದೆ ಆದರೂ ಕೂಲಿ ಆದರೂ ಮಾಡಿ ಓದಿಸ್ತಾರೆ ಮಕ್ಕಳನ್ನು. ಎಲ್ಲೋ ತುಂಬ ರೇರು ಇದ್ದಾರೆ, ಇಲ್ಲ ಅಂತಲ್ಲ. ಋತುಮತಿ ಆದಮೇಲೆ ಮದುವೆ ಮಾಡೋರು ಇದ್ದಾರೆ. ಅದು ಒಂದು 10% ಇದ್ದರೆ 90% ತಂದೆ ತಾಯಿ ಮಕ್ಕಳನ್ನು ಓದಿಸ್ತಾರೆ. ಫ್ಯಾಕ್ಟ್ರಿಗೆ ಹೋಗ್ತಾರೆ, ಗಾರ್ಮೆಂಟ್ಗೆ ಹೋಗ್ತಾರೆ, ಅಪ್ಪನೂ ಓದ್ತಾರೆ, ಅಮ್ಮ ಲಾರಿ ಡ್ರೈವರು, ಕ್ಯಾಬ್ ಡ್ರೈವರು, ಆಟೋ ಡ್ರೈವರು, ಓಲಾ ಟ್ಯಾಕ್ಸಿ, ನೈಟ್ ಪಿಂಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ ಹೆಣ್ಮಕ್ಳು. ಮಕ್ಕಳನ್ನು ಹೋಗಿ ಓದಿಸ್ತಾರೆ. ಆದರೆ ಓದಬೇಕಾಗಿರೋದು ನಮ್ಮ ಜವಾಬ್ದಾರಿ. ನೀವು ಓದದೆ ಏನಾದರೂ ಬೇರೆ ದಾರಿಗೆ ಹೋದರೆ ಆಗೋದಿಲ್ಲ. ನಾಳೆ ನೀವು ಟ್ಯಾಕ್ಸಿ ಓಡಿಸ್ಬೇಕು, ನೀವು ಗ್ಯಾರೇಜ್ಗೆ ಹೋಗಬೇಕು, ಗಂಡು ಮಕ್ಕಳು. ಸೊ ಹಾಗಾಗಿ ನಿಮ್ಮ ಬದುಕು ಭಾಳ ಸುಂದರವಾಗಿದೆ. ಆ ವಯಸ್ಸಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ನೀವು ಶಿಕ್ಷಿತರಾಗಿ, ನೀವು ಸ್ವಾವಲಂಬಿಗಳಾಗಿ, ಮತ್ತು ಆರ್ಥಿಕವಾಗಿ ನೀವೆಲ್ಲರೂ ಮುಂದೆ ಬರಬೇಕು. ಇಬ್ಬರಿಗೂ ಇದೆ, ಇಬ್ಬರಿಗೂ, ಗ್ರಾಮೀಣ ಹೆಣ್ಮಕ್ಳು ಮತ್ತು ಸಿಟಿಯ ಎಲ್ಲರಿಗೂ ಒಂದೇ. ಎಲ್ಲರಿಗೂ ಪರಿಸ್ಥಿತಿ ಸ್ವಲ್ಪ ಬೇರೆ ಇದ್ರು ವಾತಾವರಣದಲ್ಲಿ, ಬಟ್ ಗುರಿ ಒಂದೇ ಇರಬೇಕು. ಎಷ್ಟು ಜನಪ್ಪ ಕೈ ಕಾಲಿರೋದಿಲ್ಲ. ನಾವು ಹೇಳ್ತೀವಿ ಅದು ಇದು ಅಂತ ಹೇಳ್ತೀವಿ. ನಾನು ಬಿಜಾಪುರ್ಗೆ ಹೋದಾಗ ಕಾಲು ಇಲ್ಲ ಕೈ ಇಲ್ಲ, ಇಬ್ಬರು ಹುಡುಗ ಗಂಡ ಹೆಂಡ್ತಿ ನನಗೆ ಬಂದು ಕಾಯ್ಕೊಂಡು ನಿಂತಿದ್ರು. ನಾನು ಕೆಳಗಡೆ ಕೂತ್ಕೊಂಡು ಅವ್ರ ಹತ್ರ ಹಾರ ಹಾಕಿಸ್ಕೊಂಡೆ. ಆ ಹೆಣ್ಣುಮಗಳು ಬುದ್ಧಿಮಂದ ಮಕ್ಕಳಿರ್ತಾರಲ್ಲ, ಆ ಶಾಲೆಯಲ್ಲಿ ಅವಳು ಟೀಚರು. ಏನು ಹೇಳ್ಕೊಡ್ತೀಯಮ್ಮ ಅಂತಂದರೆ ಅವ್ರಿಗೆ ಪುಸ್ತಕ ಹಿಡ್ಕೊಳಕ್ಕೆ ಬರಲ್ವಂತೆ, ಅಕ್ಷರಗಳನ್ನು ಇಟ್ಕೊಳಕ್ಕೆ ಏನು ಆ ಈ ಅಂದರೆ ಚಿಕ್ಕ ನೀವು ಅಂದರೆ ಸಣ್ಣ ಸಣ್ಣ ಕೈ ಸೆನ್ಸರಿ ಮೋಟಾರ್ ಆ್ಯಕ್ಟಿವಿಟೀಸ್ ಅವನ್ನ ಆ ಒಂದು ಮಗು ಹೇಳ್ಕೊಡುತ್ತೆ. ಅಂದರೆ ಕಣ್ಣಿಲ್ದೇ ಇರೋ ಮಕ್ಕಳು ಇವತ್ತು ಎಷ್ಟೋ ಕಡೆ ನಾನೊಂದು ಜಿಲ್ಲೆಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಕಣ್ಣು ಇಲ್ಲದೆ ಇರುವಂಥ ದೊಡ್ಡಬಳ್ಳಾಪುರಕ್ಕೆ ಹೋದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖ್ಯ ಅಧಿಕಾರಿ ಇಸ್ ಅ ಬ್ಲೈಂಡ್ ಪರ್ಸನ್. ನಮಗೆ ದೇವರು ಕಣ್ಣು, ಬಾಯಿ, ಮೂಗು, ಕೈ, ಕಾಲು ಎಲ್ಲವನ್ನೂ ಕೊಟ್ಟಿದ್ದಾನೆ ಅಂದರೂ ಅಳ್ತೀವಲ್ಲಪ್ಪ. ಮಾಡುವಂಥ ಛಲ ನಿಮ್ಮಲ್ಲಿದ್ದರೆ ಸಾಧಿಸುವ ಗುರಿ ನಿಮ್ಮ ಹತ್ರ ಬರುತ್ತೆ. ನಿಮಗೆ ಕಷ್ಟಪಡೋಕ್ಕೆ ಆಗೋದಿಲ್ಲ ಅಥವಾ ನಿಮಗೆ ಛಲ ಇಲ್ಲದೆ ಹೋದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬರ್ಸ್ಕೊಳ್ಳೋದು ಅದೇನೋ ಇದಾರಲ್ಲ, ಹಸಿವನ್ನ ಯಾರಲ್ಲೂ ಪ್ಲಾಂಟ್ ಮಾಡೋಕ್ಕಾಗಲ್ಲ. ಛಲ ನಿಮ್ಮಲ್ಲಿ ಬರಬೇಕಪ್ಪ. ಅದನ್ನು ಹೇಗೆ ಅಂದರೆ ನಾನು ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಣ್ಣಿಲ್ದವರು, ಕಾಲಿಲ್ದವರು ಎಂಥೆಂಥವನ್ನೆಲ್ಲ ಮಾಡಿದ್ದಾರೆ. ಅವ್ರ ಮುಂದೆ ಅವರೆಲ್ಲ ನಮಗೆ ಒಂದು ರೋಲ್ ಮಾಡೆಲ್ಸ್ ನಮಗೆ. ಸೊ ಇನ್ ದಿಸ್ ಹೋಲ್ ಜರ್ನಿ ಯಾವತ್ತೂ ಯು ಹ್ಯಾವ್ ನಾಟ್ ಬಿನ್ ಸ್ಕ್ಯಾರ್ಡ್ ಟು ಸ್ಟ್ಯಾಂಡ್ ಅಲೋನ್ ಅಥವಾ ಟು ಬಿ ಮಿಸ್ಅಂಡರ್ಸ್ಟುಡ್? ಅಂದರೆ ಒಂಟಿಯಾಗಿ ಕೆಲವು ವಿಚಾರದಲ್ಲಿ ನಿಲುವನ್ನು ತಗೊಂಡು ಅಲ್ಲಿ ಒಂಟಿಯಾಗೋದ್ನಲ್ಲ ಅಂತ ನಾನು ನನ್ನ ಮನಸ್ಸನ್ನು ಕೇಳ್ತೀನಿ ಯಾವಾಗಲೂ ಅಷ್ಟೇ. ನಿಮ್ಮ ಮನಸ್ಸೊಂದು ಹೇಳ್ತಾ ಇರುತ್ತೆ, ಇದು ಸರಿ, ಇದು ತಪ್ಪು, ಇದು ಮಾಡಬೇಡ, ಇದು ಮಾಡು. 100 ಜನ 100 ಹೇಳ್ಬೋದು, ಆದರೆ ನಿನ್ನ ಮನಸ್ಸು ಮಾತ್ರ ನಿನಗೆ ಸರಿಯಾಗಿ ಹೇಳ್ತಾ ಇರುತ್ತೆ. ನಾನು ನನ್ನ ಮನಸ್ಸನ್ನು ಕೇಳಿ ನಿರ್ಧಾರವನ್ನು ತಗೊಳ್ತೇನೆ.